ಇರ್ಬೋದು. ಅವರವ್ರದ್ದು ವೈಯಕ್ತಿಕವಾದ ಅಭಿಪ್ರಾಯ. ಅಂತಿಮವಾಗಿ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಜಗದೀಶ್ ಶೆಟ್ಟರ್ ಅವರಾಗಲಿ ಅಥವಾ ಯಾರಾದರೂ ಅಭಿಪ್ರಾಯಗಳು ಕೊಟ್ಟಿದ್ರೆ ತಪ್ಪೇನಿಲ್ಲ. ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳೋದು ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕು. ಈಗ ಅದಕ್ಕೆ ನಾನು ಸುಪ್ರೀಂ ಕೋರ್ಟ್ದ ಏನು ಪ್ರಸಂಗ ಇದೆ, ಕೇಸ್ ಇದೆ, ಅದನ್ನ ಕೋರ್ಟ್ ಮಾಡಿದ್ದು. ಕ್ಲೀನ್ ಚೀಟು ಅವರ ಮುಖ್ಯ ಆರೋಪಿಗಳಿಗೆ ಸಿಕ್ಕಿಲ್ಲ. ಇನ್ನು ಅವರು ಮಾರ್ಗದರ್ಶಕ ಮಂಡಲಲ್ಲಿ ಕುಳಿತಿದ್ದಾರೆ. LK ಅದ್ವಾನಿ ಅವರು, ಮುರಳಿ ಮನೋಹರ್ ಜೋಶಿ ಅವರು, ಉಮಾಭಾರತಿ ಅವರು ಮಾರ್ಗದರ್ಶಕ ಮಂಡಲ ಇದ್ದಾರೆ. ಬಾಬರಿ ಮಸ್ಜಿದ್ ಧ್ವಂಸ ಮಾಡಿರ್ತಕ್ಕಂಥದ್ದು ಅಪರಾಧ. ಅದನ್ನು ಯಾರೂ ಅಲಗೇಳೋದಿಲ್ಲ, ಅಥವಾ ಸುಪ್ರೀಂ ಕೋರ್ಟು ಕೂಡ ಅದನ್ನು ಹೇಳಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ನೋಡಿದಾಗಲೂ ಸಹ ಬಹುಸಂಖ್ಯಾತರಿಗೆ ವಿರುದ್ಧ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪದ ಬಳಸಿ ಅದು ತೀರ್ಪನ್ನು ಕೊಟ್ಟಿದ್ದಾರೆ. ದಾಖಲೆಗಳು ಅಲ್ಲಿರ್ತಕ್ಕಂಥದ್ದು, ಯಾವ ದೇವಸ್ಥಾನ ಇತ್ತು, ಯಾವ ಮಸೀದಿ ಇತ್ತು ಅಂತೇಳಿ ಅದು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಆಗಿದೆ. ಆದ್ದರಿಂದ ಕ್ಲೀನ್ ಚೀಟ್ ಅನ್ನೋ ಪ್ರಶ್ನೆ ಅಲ್ಲ. ಕಾನೂನು ಯಾರೂ ಸಹ ಕೈಗೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ, ಇತಿಹಾಸವನ್ನು ತಿದ್ದಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ವಿಚಾರ ಇದೆ. ಯಾವ ಸೂಕ್ಷ್ಮ ವಿಚಾರ ಅಲ್ಲ. ಇದನ್ನ ನಾವು ಸೂಕ್ಷ್ಮ ಅಲ್ಲ, ಗಂಭೀರವಾಗಿ ಪರಿಗಣಿಸಬೇಕಾಗತ್ತಿತ್ತು ಅಪರಾಧಗಳನ್ನೆಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇದು, ಅದಕ್ಕೆ ನಾನು ಹೇಳಿದ್ದು, ನಮ್ಮ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ಶೀರ್ಷಿಕೆ ಏನಿದೆ, ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಇದನ್ನು ಶಾಂತಿ ಕದರ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋದನ್ನ ನಮ್ಮೆಲ್ಲರೂ ಇಚ್ಛೆ. ಸರ್ಕಾರವೂ ಸಹ ಅದನ್ನ ಪಾಲಕ್ಕೆ ತರಿಸಬೇಕಾಗತ್ತೆ. ಆಕ್ಷನ್ ಯಾರು ಆಗಿಲ್ಲ ಅಂತ ಅಧಿಕಾರಿಗಳ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಯಾವ ಅಧಿಕಾರಿಗಳು ಕ್ರಮ ಜರುಗಿಸಿಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಯಾಕಂದ್ರೆ ಕಾನೂನು ಎಲ್ರಿಗೂ ಸಹ ಒಂದೇ. ಯಾವುದೋ ಪಾಪ ಅಮಾಯಕರನ್ನ ತೆಗೆದುಕೊಂಡು ಹೋಗಿ ನೀವು ಜೈಲ್ಗಳಲ್ಲಿ, ಸ್ಟೇಷನ್ಗಳಲ್ಲಿ ದಿನಗಟ್ಟಲೆ ಇಡ್ತೀರಿ. ಇದೊಂದು ಗಂಭೀರವಾದ ಆರೋಪ ಇರತಕ್ಕಂಥವ್ರನ್ನ ಅಷ್ಟು ಬಹಳ ಮುಕ್ತವಾಗಿ ಓಡಾಡತಕ್ಕಂಥ ಬಿಡ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೇದಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.